ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಕಿಡ್ನಾಪ್ಗೆ ಮುನ್ನ ಸಂಗ್ರಹಿಸಿದಂತಹ ಹಣದ ದೃಶ್ಯ ಲಭ್ಯ ಆಗಿದೆ. ಕಿಡ್ನಾಪ್ ಬಗ್ಗೆ ವಿವರಣೆ ನೀಡಿದ್ದಾರೆ ಬಸವರಾಜ್ ಅಂಬಿ. ಗೋವಾ ಘಾಟ್ನಲ್ಲಿ ಕಾರನ್ನ ಪ್ರಪಾತಕ್ಕೆ ತಳ್ಳುವ ಬೆದರಿಕೆಯೊಡ್ಡಿದ್ರು. ಮನೆಯವರಿಗೆ ಕರೆ ಮಾಡಿ 5 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಜೊತೆಗೆ ದಿನಕ್ಕೆ 3 ರಿಂದ 4 ಕಾರುಗಳನ್ನ ಈ ಕಿಡ್ನಾಪರ್ಸ್ ಬದಲಾಯಿಸ್ತಾ ಇದ್ರಂತೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಹೀಗೆ ರಾಜ್ಯದಿಂದ ರಾಜ್ಯಕ್ಕೆ ಸುತ್ತಾಡಿಸ್ತಾ ಇದ್ರು. ಪೊಲೀಸರಿಗೆ ಹೇಳಿದ್ರೆ ಕೊಲೆ ಮಾಡ್ತೀನಿ ಎನ್ನುವಂತಹ ಬೆದರಿಕೆಯೊಡ್ಡಿದ್ದಾರೆ. ಹಣ ರೆಡಿ ಮಾಡಿಕೊಳ್ಳುವಂತೆ ಪತ್ನಿಗೆ ಹೇಳಿದ್ದೆ. ಜೊತೆಗೆ ಪೊಲೀಸರು ಲೊಕೇಶನ್ ಆಧಾರದಲ್ಲಿ ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಪೊಲೀಸರಿಗೆ ಧನ್ಯವಾದ ಅಂತ ಬಚಾವಾಗಿ ಬಂದ ಉದ್ಯಮಿ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಆ ಕಿಡ್ನಾಪರ್ಸ್ ಏನು ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಓಡಾಡ್ತಾ ಇದ್ರು, ಹಾಗೆ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಹಣದ ದೃಶ್ಯ, ಕಿಡ್ನಾಪ್ಗೂ ಮುನ್ನ ಸಂಗ್ರಹಿಸಿದಂತಹ ಹಣದ ದೃಶ್ಯ ಲಭ್ಯ ಆಗಿದೆ. ಹಣದ ಬ್ಯಾಗ್ ಅದು. ಈ ಪ್ರಕರಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಮಂಜುಳಾ ಅವರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದ್ದು. ಫೆಬ್ರವರಿ 14ರಂದು ಬಸವರಾಜ್ ಅಂಬಿಯ ಕಿಡ್ನಾಪ್ ಆಗಿರುತ್ತೆ. ಮನೆಯವರಿಗೆ ಕರೆ ಮಾಡಿ 5 ಕೋಟಿಯ ಬೇಡಿಕೆ ಇಟ್ಟಿದ್ರು ಅಂತ ಉದ್ಯಮಿ ಬಸವರಾಜ್ ಹೇಳಿದ್ದಾರೆ. ಉದಯ ರೆಡ್ಡಿ ಅಂತ ಹೇಳಿ ಮಂಜುಳಾ ರಾಮಗಾನಟ್ಟಿ ಅಂತ ಹೇಳಿ. ಮಂಜುಳಾ ರಾಮಗಾನಟ್ಟಿ ಮಗನೇ ಈ ಈಶ್ವರ. ಹೌದು, ಅವನೇ ನಿಮ್ಮ ಜೊತೆ ನಿರಂತರವಾಗಿದೆ. ಹೌದು ಸರ್. ಈ ಪ್ಲಾನ್ ಹೆಂಗೆ ಆತ್ರಿ ಅಂದ್ರೆ ಒಂದೇ ಗಾಡಿ ಯೂಸ್ ಮಾಡಿರೋ ಅಥವಾ ಬೇರೆ ಬೇರೆ ಗಾಡಿ? ಅವರು ದಿವಸಕ್ಕೆ 2 ರಿಂದ 3 ಗಾಡಿ ಚೇಂಜ್ ಮಾಡ್ತಿದ್ರು. ಅವರು ಜನ ಚೇಂಜ್ ಹಾಕಿದ್ರಿ, ಗಾಡಿ ಚೇಂಜ್ ಹಾಕಿತ್ತು, ಜನನೂ ಚೇಂಜ್ ಹಾಕಿದ್ರು. ಹಳೆ ಚೇಂಜ್ ಡ್ಯೂಟಿನೂ ಚೇಂಜ್ ಹಾಕಿ ಹಿಂದೆ ದೊಡ್ಡ ಗುಂಪು ಸರ್ ಈಗ. ಯಾರ್ಯಾರದಾರು ಹಿನ್ನೆಲೆ ನಂಗೆ ಗೊತ್ತಿಲ್ಲ. ಮೇನ್ ಇವರಿದ್ದಾರೆ ಉದಯ್, ಮಂಜುಳಾ ಅಂತ ಕಿಸಿಂದ ಆಕೆ ಮಗ ರೀ. ಕಡೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ. ಪೊಲೀಸ್ ಕಂಪ್ಲೇಂಟ್ ಆತ ಪೊಲೀಸ್ ಕಾರ್ಯಾಚರಣೆ ಹೆಂಗಿತ್ತು? ಎಲ್ಲಿ ಅವ್ರನ್ನ ಹಿಡಿದ್ರು? ಅವರು ಇಲ್ಲಿ ಗಲಗಾಲಿ ಫ್ಯಾಕ್ಟ್ರಿ ಹಿಡಿದ್ರು ಸರ್. ಗಲಗಾಲಿ ಫ್ಯಾಕ್ಟ್ರಿ ಹೆಂಗಿತ್ತು ಅವರು ಸರ್? ಎಲ್ಲ ಗಾಡಿ ಚೆಕ್ ಮಾಡಿ ಬಿಡಾಕತ್ತಿದ್ರು. ಅವ್ರು ಗೊತ್ತಿತ್ತು, ಲೊಕೇಶನ್ ಮೇಲೆ ಬಂದಿದ್ರಿ. ನಮ್ಮ ಮನೆಯವರು ನಮ್ಮ ಮಗ ನಾನು ನೀತಿ ಕಂಪ್ಲೀಟ್ ಮಾಡಿದ್ರಿ. ಸರ್ ಬಂದು ಕಿಸಿಂದ ಹಿಡಿದ್ರು ಲೊಕೇಶನ್ ಮೇಲೆ. ಅವ್ರೆಲ್ಲ ಗಾಡಿ ಚೆಕ್ ಮಾಡಿ ಬಿಡಾಕತ್ತಿದ್ರು. ನಮ್ಮ ಮುಖ ಗರ್ಭಿ ಹಾಕಿದ್ದು ನೋಡ್ರಿ ಅಲ್ಲಿ ಪಾಟ್ನ ಹಿಡಿದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಹದೇವ್ ಈಗ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಈ ಉದ್ಯಮಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದೃಶ್ಯಗಳು ಲಭ್ಯ ಆಗ್ತಾ ಇದೆ. ಜೊತೆಗೆ ಉದ್ಯಮಿ ಕೂಡ ಮಾತನಾಡಿದ್ದಾರೆ. ಆ ಮಾತುಗಳನ್ನು ಕೇಳ್ತಾ ಇದ್ರೆ ಅಂದ್ರೆ ಒಟ್ಟಾರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾದಂತವರು, ಅವರ ಮೋಡಸ್ ಆಪರಂಡಿ ಹೇಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ರು, ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಹೌದು ಪ್ರತಿಮಾ, ಏನು ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಏನಿದ್ದಾನೆ, ಈತನನ್ನು ಫೆಬ್ರವರಿ 14ರಂದು ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಆದ ಮಾರನೇ ದಿನ 5 ಕೋಟಿ ಹಣಕ್ಕಾಗಿ ಆತನ ಪತ್ನಿಗೆ ಕರೆ ಮಾಡಿ ಡಿಮ್ಯಾಂಡ್ ಕೂಡ ಮಾಡ್ತಾರೆ. ಒಂದು ವೇಳೆ ಹಣ ಕೊಡದೇ ಇದ್ರೆ ಕೊಲೆ ಮಾಡುವ ಬೆದರಿಕೆ ಕೂಡ ಒಡ್ಡಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮತ್ತು ಪೊಲೀಸರಿಗೂ ಕೂಡ ಯಾವುದೇ ರೀತಿ ಮಾಹಿತಿ ಕೊಡಬಾರ್ದು ಅನ್ನುವಂತಹ ಬೆದರಿಕೆ ಕೂಡ ಇರುತ್ತೆ. ಅದೇ ಒಂದು ಕಾರಣಕ್ಕಾಗಿ ತರಾತುರಿಯಲ್ಲಿ ಕಿಡ್ನಾಪ್ ಆದಂತಹ ಬಸವರಾಜ್ ಅವರ ಪತ್ನಿ 10 ಲಕ್ಷ ರೂಪಾಯಿ ಹಣವನ್ನು ಬ್ಯಾಗ್ನಲ್ಲಿ ಇರಿಸ್ಕೊಂಡು ಅವರು ಹೇಳಿದಂಥ ಲೊಕೇಶನ್ಗೆ ಹೋಗಿರ್ತಾರೆ. ಇದು ಲೊಕೇಶನ್ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹೊರವಲಯದಲ್ಲಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ದೂರದಲ್ಲೇ ಇವರನ್ನು ನೋಡಿದಂತಹ ಕಿಡ್ನಾಪರ್ಸ್ ಏನು ಮಾಡ್ತಾರೆ, ಚಿಕ್ಕ ಬ್ಯಾಗ್ನಲ್ಲಿ 5 ಕೋಟಿ ರೂಪಾಯಿ ತರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಡೌಟ್ ಪಟ್ಟಂತ ಅವರೆಲ್ಲರೂ ಕೂಡ ಅಲ್ಲಿಂದ ಕರೆದುಕೊಂಡು ಮಹಾರಾಷ್ಟ್ರ ಹೋಗಿ ಅಲ್ಲಿಂದ ಮತ್ತೆ ಗೋವಾಕ್ಕೆ ಹೋಗಿ ಮತ್ತೆ ಕರ್ನಾಟಕಕ್ಕೆ ಬರುವಂಥ ಕೆಲಸವನ್ನು ಮಾಡ್ತಾರೆ. ಸೊ 2-3 ದಿನ ಈ ಒಂದು ಪ್ರೊಸೆಸ್ ಆದಮೇಲೆ ಫೆಬ್ರವರಿ 18ರಂದು ಕೇಸ್ ಕೂಡ ದಾಖಲಾಗುತ್ತೆ. ಕೇಸ್ ದಾಖಲಾದ 24 ಗಂಟೆಯಲ್ಲಿ ಆರೋಪಿಗಳನ್ನು ಘಟಪ್ರಭಾ ಪೊಲೀಸರು ಬಂಧಿಸಿರುವಂಥದ್ದು. ಇದರ ಜೊತೆಗೆ ಈಗ ಒಂದೊಂದಾಗಿ ಏನು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತೆ ಏನು ಮಂಜುಳಾ ಕೂಡ ಅರೆಸ್ಟ್ ಆಗಿರುವಂಥದ್ದು. ಅದರ ಜೊತೆಗೆ ಹಣವನ್ನು ಯಾವ ರೀತಿಯಾಗಿ ಇವರು ಸಿದ್ಧಪಡಿಸಿಕೊಂಡಿದ್ರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಮತ್ತು ಇನ್ನಷ್ಟು ಜನ ಈ ಒಂದು ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ ಮತ್ತಷ್ಟು ಜನರನ್ನ ಅರೆಸ್ಟ್ ಮಾಡಿ ಅವರಿಂದಲೂ ಕೂಡ ವಿಚಾರಣೆ ನಡೆಸೋಕೆ ಈಗ ಘಟಪ್ರಭಾ ಪೊಲೀಸರು ತಯಾರಿಯನ್ನು ನಡೆಸಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ.